ಜಾಂಡೀಸ್ನಿಂದ ಬಳಲುತ್ತಿದ್ದ ಸಂತೋಷ್ ಬಾಲ್ರಾಜ್ ನಿಧನ. ಪರ್ವತಕ್ಕೂ ತಂಗಾಳಿಯಂಗಳವುದಂಗಾಗಿ ಬೆವರಿರೋ ಸೂಚನೆ ಸರದಾರ. ಕೋಮಾದಲ್ಲಿದ್ದ ಸಂತೋಷ್ ಚಿಕಿತ್ಸೆ ಫಲಿಸದೆ ಸಾವು. ಹೊಸರೂಪದ ಪರಿಚಯವಾಗಿ ಬೆಳಕೆ ಕಳೆದು ನೀನು ತಾಯಿಯನ್ನ ಒಬ್ಬಂಟಿ ಮಾಡಿ ಬಾರದ ಲೋಕಕ್ಕೆ ಗಣಪ. ನಿನಗೆ ಸವರಿ ಮಂಜು ಕವಿದು ಮೊಬ್ಬುದಾರಿ. ಸ್ಯಾಂಡಲ್ವುಡ್ ನಟ, ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲ್ರಾಜ್ ಇವರ ವಯಸ್ಸು 34. ಈ ದಿನ ನಿಧನರಾಗಿದ್ದಾರೆ. ನಟ ಸಂತೋಷ್ ಬಾಲ್ರಾಜ್ ಜಾಂಡೀಸ್ನಿಂದ ಬಳಲುತ್ತಿದ್ದು ಇತ್ತೀಚೆಗೆ ಚಿಕಿತ್ಸೆಗಾಗಿ ಬೆಂಗಳೂರಿನ ಬನಶಂಕರಿಯ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದರು. ನಂತರ ಕೋಮಾಗೆ ಹೋಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಾವನ್ನಪ್ಪಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ 34 ವರ್ಷ ವಯಸ್ಸಿನ ನಟ ಸಂತೋಷ್ ಬಾಲ್ರಾಜ್ ಕಳೆದ ತಿಂಗಳು ಜಾಂಡೀಸ್ಗೆ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಮೊನ್ನೆಯಷ್ಟೇ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿದ್ದರಿಂದ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಜಾಂಡೀಸ್ನಿಂದಾಗಿ ನಟ ಸಂತೋಷ್ ಕೋಮಾಗೆ ಹೋಗಿದ್ರು. 2 ದಿನಗಳ ಹಿಂದೆ ಸಂತೋಷ್ ಆಸ್ಪತ್ರೆಗೆ ಕೂಡ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸಂತೋಷ್ ಬೇಗ ಚೇತರಿಸಿಕೊಳ್ಳಿ ಅಂತ ಅವರ ಆಪ್ತರು, ಕುಟುಂಬ ವರ್ಗ ಪ್ರಾರ್ಥನೆ ಕೂಡ ಮಾಡ್ತಾ ಇತ್ತು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಬಾಲ್ರಾಜ್ ಸಾವನ್ನಪ್ಪಿದ್ದಾರೆ. ಸಂತೋಷ್ ಬಾಲ್ರಾಜ್ ಅವರು ಅಮ್ಮನ ಜೊತೆಗೆ ವಾಸವಾಗಿದ್ದರು. ನಟನ ಅಪ್ಪ ಆನೇಕಲ್ ಬಾಲ್ರಾಜ್ ದರ್ಶನ್ಗೆ ಕರಿಯ ಅನ್ನೋ ಸಿನಿಮಾವನ್ನು ಸಹ ಮಾಡಿದರು. ಕರಿಯ 2, ಕೆಂಪ, ಗಣಪ, ಬರ್ಕ್ಲಿ, ಸತ್ಯ ಸಿನಿಮಾಗಳಲ್ಲಿ ಸಂತೋಷ್ ನಾಯಕ ನಟನಾಗಿ ಸಹ ಅಭಿನಯವನ್ನ ಮಾಡಿದ್ರು. ಕೆಂಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಸಹ ಮಾಡಿದ್ರು. ಆ ಸಿನಿಮಾದಿಂದ ಹೇಳಿಕೊಳ್ಳುವಂತಹ ಯಶಸ್ಸು ಅವರಿಗೆ ಸಿಕ್ಕಿರಲಿಲ್ಲ. ನಂತರ ನಟಿಸಿದಂತಹ ಗಣಪ ಹಾಗೆ ಕರಿಯ 2 ಅನ್ನೋ ಚಿತ್ರ ತಕ್ಕ ಮಟ್ಟಿಗೆ ಯಶಸ್ಸನ್ನ ಕಂಡಿದ್ವು. ನಂತರದ ದಿನಗಳಲ್ಲಿ ಒಂದಷ್ಟು ಸಿನಿಮಾದಲ್ಲಿ ನಟನೆ ಮಾಡಿದ್ರೂ ಸಹ ಯಾವ ಚಿತ್ರ ಕೂಡ ಅಷ್ಟರ ಮಟ್ಟಿಗೆ ಅವರ ಕೈ ಹಿಡಿಯಲಿಲ್ಲ. ಸಂತೋಷ್ ಅಭಿನಯ ಮಾಡಿದಂತಹ ಸತ್ಯ ಅನ್ನೋ ಚಿತ್ರ ಇನ್ನೂ ರಿಲೀಸ್ ಆಗಬೇಕಾಗಿತ್ತು. ಎಲ್ಲರ ಜೊತೆ ಸ್ನೇಹಮಯ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಸಂತೋಷ್ 1.5 ವರ್ಷದ ಹಿಂದಷ್ಟೇ ತಂದೆಯನ್ನು ಸಹ ಕಳೆದುಕೊಂಡಿದ್ರು. ಸಂತೋಷ್ ಬಾಲ್ರಾಜ್ ಸದ್ಯದಲ್ಲೇ ಮದುವೆಯಾಗುವಂತಹ ಸಿದ್ಧತೆಯನ್ನು ಸಹ ನಡೆಸಿದ್ರು. ಒಬ್ಬ ತಂಗಿ ಹಾಗೆ ತಾಯಿಯನ್ನ ಬಿಟ್ಟು ಸಂತೋಷ್ ಈಗ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ.